ಆತ್ಮೀಯ ವೀಕ್ಷಕರೇ, ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಮಹತ್ವದ ಬೆಳವಣಿಗೆ ಅಂದರೆ ತಪ್ಪಾಗಲ್ಲ. ಯಾಕಪ್ಪ ಅಂತಂದರೆ ಒಂದು ಸಿನಿಮಾಗೆ ಟೆಕ್ನಿಷಿಯನ್ಸು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಕಾಟೇರ ಸಿನಿಮಾ. ವರ್ಷದ ಬಹುದೊಡ್ಡ ಬ್ಲಾಕ್ ಪೋಸ್ಟರ್ ಹಿಟ್ ಆದಂಥ ಸಿನಿಮಾ, 100 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದಂಥ ಸಿನಿಮಾ. ಅಫ್ಕೋರ್ಸ್ ಆ ಸಿನಿಮಾ ಅಷ್ಟು ಕಲೆಕ್ಷನ್ ಮಾಡಬೇಕು ಅಂತಂದರೆ ಆ ಸಿನಿಮಾದ ನಿರ್ದೇಶಕರೊಬ್ಬರೇ ಅದಕ್ಕೆ ಕಾರಣೀಭೂತರಾಗಲ್ಲ, ನಿರ್ಮಾಪಕರೊಬ್ಬರೇ ಕಾರಣೀಭೂತರಾಗಲ್ಲ. ಅಫ್ಕೋರ್ಸ್ ದರ್ಶನ್ ಅಥವಾ ಹೀರೋಯಿನ್ ಮಾತ್ರ ಕಾರಣೀಭೂತರಾಗಲ್ಲ. ಸಿನಿಮಾ ಎಲ್ಲರೂ ಸೇರಿ ಆಗುವಂಥದ್ದು. ಅದರಲ್ಲೂ ಟೆಕ್ನಿಷಿಯನ್ಸು, ಅದರಲ್ಲೂ ಬರಹಗಾರರು ಎಷ್ಟು ಆಳವಾಗಿ ಕಥೆಯನ್ನು ಬರೀತಾರೆ, ಡೈಲಾಗ್ಸ್ ಬರೀತಾರೆ, ಅದ್ರ ಮೇಲೆ ಜನ ಶಿಳ್ಳೆ ಚಪ್ಪಾಳೆ ಹೊಡೆಯೋದು. ಸಿನಿಮಾದ ಸಕ್ಸಸ್ಗೆ ಕಾರಣೀಭೂತರಾದಂತಹ 3 ಜನ ಟೆಕ್ನಿಷಿಯನ್ಸ್ಗೆ ರಾಕ್ಲೈನ್ ವೆಂಕಟೇಶ್ ಅವರು ಇವತ್ತು 3 ದುಬಾರಿ ಕಾರ್ಗಳನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಮಹತ್ವದ ಬೆಳವಣಿಗೆ. ಈ ಹಿಂದೆ ನಾವು ಜೈಲರ್ ಸಿನಿಮಾ ದೊಡ್ಡ ಸಕ್ಸಸ್ ಆದಾಗ ಸನ್ ಪಿಕ್ಚರ್ಸ್ ಅವರು ಅದೇ ರೀತಿ ಆ ಸಿನಿಮಾದ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ದುಬಾರಿ ಕಾರ್ಗಳನ್ನು ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಈಗಷ್ಟೇ ಸ್ವತಃ ದರ್ಶನ್ ಅವರೇ ಬಂದು ರಾಕ್ಲೈನ್ ಅವ್ರ ಜೊತೆಗೆ ನಿಂತ್ಕೊಂಡು, ನಿರ್ದೇಶಕ ತರುಣ್ ಸುಧೀರ್ ಅವರು ಸೇರಿಕೊಂಡು ಕಾಟೇರ ಚಿತ್ರದ ಡೈಲಾಗ್ ರೈಟರ್ ಆದಂಥ ಮಾಸ್ತಿ ಅವರಿಗೆ, ಜೊತೆಗೆ ಕತೆಗಾರರಾದಂತಹ ಜಡೇಶ್ ಕೆ ಹಂಪಿ ಅವರಿಗೆ, ಜೊತೆಗೆ ಆ ಸಿನಿಮಾದಲ್ಲಿ ನಟಿಸಿದ ನಂತರ ಒಂದು ಆಕ್ಸಿಡೆಂಟಲ್ಲಿ ಕಾಲು ಕಳ್ಕೊಂಡಂತಹ ಸೂರಜ್ ಅವರಿಗೆ 3 ಜನಕ್ಕೆ 3 ಸ್ವಿಫ್ಟ್ ಕಾರ್ಗಳನ್ನು ಗಿಫ್ಟ್ ನೀಡಿದ್ರು. ಈಗ ಗಿಫ್ಟ್ ಪಡೆದ ನಂತರ ಇನ್ನೂ ಫಸ್ಟ್ ಒಂದು ರೌಂಡ್ ಕೂಡ ಹೋಗೋಕ್ಕಾಗ್ದೇ ನಾನು ಇಂಟರ್ವ್ಯೂ ಕೂರಿಸ್ಕೊಂಡ್ಬಿಟ್ಟಿದ್ದೀನಿ ಮಾಸ್ತಿ ಸರ್ನ. ಸರ್, ಎಷ್ಟು ಖುಷಿ ಆಗುತ್ತೆ ಸರ್ ಈ ಕ್ಷಣ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಾಕ್ಲೈನ್ ಸಾರು ಕರೆದ್ರು, ರಾಕ್ಲೈನ್ ಸಾರ್ ಕರೆದು ಭೇಟಿ ಆಗಬೇಕು ಅಂತ ಹೇಳಿದ್ರು. ಏನಕ್ಕೆ ಅಂತ ಗೊತ್ತಿರಲಿಲ್ಲ ನಮಗೆ. ನರಸಿಂಹಣ್ಣ ಮ್ಯಾನೇಜರ್ ಅವರು ಮಧ್ಯಾಹ್ನ ಫೋನ್ ಮಾಡಿ ಈ ಥರ ರಾಕ್ಲೈನ್ ಸರ್ ಭೇಟಿ ಆಗಬೇಕು ಅಂತ. ಆಮೇಲೆ ಬಂದಮೇಲೆ ಗೊತ್ತಾಯಿತು ಇಲ್ಲಿ ಪ್ರೆಸ್ ಮೀಟ್ ಇದೆ. ನಾವು ಅಂದ್ಕೊಂಡಿದ್ದು ಮೋಸ್ಟ್ಲಿ ಕಾಟೇರ 2 ಬಗ್ಗೆ ಏನೋ ಮಾತಾಡ್ತಾರೆ ಅಂತ. ಆದರೆ ಇದ್ದಕ್ಕಿದ್ದಂಗೆ ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡಿದ್ರು, ಈ ಥರ ಒಂದು ಉಡುಗೊರೆ ಕೊಡ್ತಾಯಿದ್ದೀವಿ ಅಂತ. ಅದು ಶಾಕ್ ಆಯಿತು. ಮತ್ತು ನಾವು ಈ ನಿಮ್ಮ ವಾಹಿನಿ ಮೂಲಕ ನಾವು ಜನಕ್ಕೆ ತುಂಬ ಆಭಾರಿಯಾಗಿದ್ದೀವಿ. ಒಂದು ಒಳ್ಳೆ ಮೊಮೆಂಟಲ್ಲಿ ಒಂದು ಒಳ್ಳೆ ಚಿತ್ರನ ಕೈ ಹಿಡಿದ್ರು. ಇದು ಇವತ್ತು ನಾವೇನು ಕಾರಲ್ಲಿ ಕೂತಿದ್ದೀವಿ, ಮತ್ತೊಂದು ಇದು ನಿಮ್ಮ ಉಡುಗೊರೆ ರಾಕ್ಲೈನ್ ಸಾರ್ ಮೂಲಕ ಕೊಟ್ಟಂಗೆ. ಏಕೆಂದರೆ ನೀವುಗಳು ಸಿನಿಮಾ ನೋಡಿ ಗೆಲ್ಲಿಸಿ ಒಬ್ಬ ತಂತ್ರಜ್ಞನ ಕೂಡ ಇವತ್ತು ರಾಕ್ಲೈನ್ ಸಾರ್ ಗುರುತಿಸಿ ನನ್ನ ಜೊತೆ ಜಡೇಶ್ ಅವ್ರಿಗೆ, ಕತೆ ಬರೆದಂಥ ಜಡೇಶ್ ಅವ್ರಿಗೆ ಮತ್ತು ಸೂರಜ್ ಅವರು ತಮ್ಮ ಅಪಘಾತದ ಸಮಯದಲ್ಲಿ ಕೂಡ ಅವರು ಚಿತ್ರೀಕರಣಕ್ಕೆ ಬಂದು ಈ ಚಿತ್ರಕ್ಕೆ ಒಂದು ಸಕ್ಸಸ್ಗೆ ಒಂದು ಕಾರಣ ಆಗಿದ್ದಾರೆ. ಮತ್ತು ತರುಣ್ ಸಾರ್ಗೆ, ದರ್ಶನ್ ಸರ್ಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ನಾನು ದರ್ಶನ್ ಸರ್ ನನ್ನ ಪಕ್ಕ ಕೂತಾಗ ಅವರು ಈ ಥರ ಉಡುಗೊರೆ ಕೊಡ್ತಾರೆ ಅಂದಾಗ, ಸರ್ ನಿಮ್ಮದೇನು ಐಡಿಯಾ ಅಂತ ಹೇಳಿದೆ. ಅವ್ರು ನಕ್ಕಿದ್ರು. ನೀವು ಹೇಳ್ದಂಗೆ ತುಂಬ ಖುಷಿಯಾಗುತ್ತೆ. ನನಗೆ ಅಂತಲ್ಲ, ನಮ್ಮ ಇಡೀ ತಂಡಕ್ಕೆ ಖುಷಿಯಾಗಿದೆ. ಒಂದು ಒಳ್ಳೆ ಚಿತ್ರಕ್ಕೆ ಈ ಥರ ಪ್ರೋತ್ಸಾಹ ಕೊಡೋದು, ಇದು ಇನ್ನೊಂದಷ್ಟು ಜನ ಕೆಲಸ ಮಾಡೋಕ್ಕೆ, ಮತ್ತೊಂದು ಇನ್ನೇನು ಇದು ಮಾಡೋಕ್ಕೆ ಖುಷಿಯಾಗುತ್ತೆ. ಸರ್, ದರ್ಶನ್ ಅವರು ಒಬ್ಬ ಕಲಾವಿದರಾಗಿ, ಒಬ್ಬ ಸ್ಟಾರ್ ಆಗಿ, ಒಬ್ಬ ಸೂಪರ್ ಸ್ಟಾರ್ ಆಗೋಕ್ಕೂ ಬಿಫೋರು ಈಸ್ ಬೇಸಿಕಲಿ ಅ ಟೆಕ್ನಿಷಿಯನ್, ಒಬ್ಬ ಲೈಟ್ ಬಾಯ್ ಆಗಿದ್ದವರು. ಅವ್ರು ಲೂನಾದಿಂದ ಲ್ಯಾಂಬರ್ಗಿನಿವರೆಗೂ ಬೆಳೆದಂಥ ವೇ ನೋಡಿದ್ರೆ ನಿಜವಾಗ್ಲೂ ವಾವ್ ಅನಿಸುತ್ತೆ. ಸೊ ಅಂಥವ್ರು ಬಂದು ನಿಮ್ಮ ಜೊತೆಗೆ ನಿಂತ್ಕೊಂಡು ಇವತ್ತು ಇದು ಮಾಡಿದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ. ಜೊತೆಗೆ ಅವ್ರ ಕಷ್ಟ ನೋಡಿದ್ದಾರೆ. ಒಬ್ಬ ಟೆಕ್ನಿಷಿಯನ್ನ ಅಸಲಿ ಕಷ್ಟ ಅವ್ರಿಗೆ ಗೊತ್ತು. ಹಾಗಾಗಿ ಅವರೇ ಬಂದು ನಿಂತ್ಕೊಂಡು ಈ ಥರದೊಂದು ಐಡಿಯಾ ಕೊಟ್ಟು ಮಾಡಿಸಿದ್ದು ಎಷ್ಟು ಖುಷಿ ಅನಿಸುತ್ತೆ. ಅದೇ ಯಾವುದೂ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಭೇಟಿ ಆಗಬೇಕು ಅಂತ ಬಂದವ್ರಿಗೆ ನೋಡ್ತಾ ಇದ್ದಂಗೆ ತರುಣ್ ಸರ್ ಬಂದರು, ಸೂರಜ್ ಅವರು ಬಂದರು, ಆಮೇಲೆ ದರ್ಶನ್ ಸರ್ ಬಂದರು. ಆವಾಗ ನಮಗೆ ಒಂದು ಸ್ವಲ್ಪ ಬಿಸಿ ಮುಟ್ತು, ಏನೋ ದೊಡ್ಡ ನ್ಯೂಸ್ ಏನೋ ಇದೆ ಅಂತ. ಆಮೇಲೆ ಇದ್ದಕ್ಕಿದ್ದಂಗೆ ಪ್ರೆಸ್ ಮೀಟಲ್ಲೇ ಹೇಳಿದ್ರು, ಈ ಥರ ಬರಹಗಾರರನ್ನ ಗುರುತಿಸಿದ್ದೀವಿ, ಬರಹಗಾರರು ಮೇಯ್ನು ಒಂದು ಚಿತ್ರದ ಅಡಿಪಾಯ. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಉಡುಗೊರೆ ಕೊಡ್ತಾಯಿದ್ದೀವಿ ಅಂದಾಗ ಈ ನೆಕ್ಸ್ಟ್ ಕಟ್ ಮಾಡಿದ್ರೆ ನೀವು ಎಲ್ಲ. ಮತ್ತು ನನಗೆ ಇದರಲ್ಲಿ ಈ ಪ್ರೋಸೆಸ್ ತುಂಬ ಇಷ್ಟ ಆಯಿತು. 3 ಕಾರ್ ಇಟ್ಬಿಟ್ಟು ಅದರಲ್ಲಿ ಯಾವ ಕಲರು ಯಾರಿಗೆ ಅಂತ ಗೊತ್ತಿಲ್ಲ. ಸೊ ದರ್ಶನ್ ಸರ್ ಐಡಿಯಾ ಮಾಡಿ ತರುಣ್ ಸರ್ ಜೊತೆ ಯಾರು ಫಸ್ಟ್ ಕೀ ಆನ್ ಮಾಡ್ತಾರೆ ಅವ್ರ ಕಲರು ಅಂತ, ಅದೊಂಥರ ಚೆನ್ನಾಗಿತ್ತು. ಮತ್ತು ಒಬ್ಬ ಬರಹಗಾರನಿಗೆ ಇದು ದೊಡ್ಡ ಮಟ್ಟದ ಇದು ಖುಷಿ ಮತ್ತು ಒಂದು ಸಾರ್ಥಕ ಭಾವ. ಅದರಲ್ಲೂ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸು. ನೀವು ಹೇಳ್ದಂಗೆ ಇದು ನಾವು ತಮಿಳಲ್ಲಿ, ತೆಲುಗಲ್ಲಿ ಈ ಥರದ್ದೊಂದು ಬೆಳವಣಿಗೆ ನೋಡಿದ್ವಿ. ಸೊ ಇದು ನಮ್ಮ ಕಣ್ಣಾರೆ ನಮಗೆ ಆಗ್ತಿರೋದು ತುಂಬಾ ಖುಷಿ ಕೊಡುತ್ತೆ.